ಬಾಗಲಕೋಟೆ ಜಿಲ್ಲೆ ಅಂಜುಮನೆ ಟ್ರಸ್ಟ್ ಕಮಿಟಿ ಹಾಗೂ ಸೀರತ ಕಮಿಟಿ ಹುನಗುಂದ ವತಿಯಿಂದ ಪ್ರವಾದಿ ಮುಹಮ್ಮದ ಸ್ವಲ್ಲಲ್ಲಾಹು ಜನ್ಮೋತ್ಸವ 2023ರ ಧಾರ್ಮಿಕ ಉಪನ್ಯಾಸದ ವೇದಿಕೆ ಕಾರ್ಯಕ್ರಮ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ ಬಹದ್ದೂರ ಶಾಸ್ತ್ರಿಯವರ ಜನ್ಮದಿನಾಚರಣೆಯು ದಿನಾಂಕ ಅಕ್ಟೋಬರ್ 2, 2023ರಂದು ಸಂಜೆ 7 ಗಂಟೆಗೆ ಹುನಗುಂದ ಪಟ್ಟಣದ ಜಾಮಿಯಾ ಮಸ್ಜಿದ್ ಆವರಣದಲ್ಲಿ ಮೌಲಾನಾ ಮುಫ್ತಿ ಮಹಮ್ಮದ ಅಬೂಬಕರ ಸಖಾಫಿ ಹಾಗೂ ಶ್ರೀಯಮರೇಶ್ವರ ದೇವರುಗಚ್ಚಿನ ಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅಂಜುಮನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶಬ್ಬೀರ ಮೌಲ್ವಿಯರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಅಬ್ದುಲ್ ರಜಾಕ ತಟಗಾರರು ನಾತೆಯೇ ಶರೀಫನ್ನು ವಾಚಿಸಿದರು. ನಂತರ ಪ್ರಾಂಶುಪಾಲರಾದ ಮುಕ್ತಿರ್ಫಾನ ವೆಂಕಟಾಪೂರರು ಪ್ರಾಸ್ತಾವಿಕ ಮಾತನಾಡಿ ಪ್ರವಾದಿಯವರು ಸಮೃದ್ಧಿ ಬದುಕಿಗೆ, ಶಾಂತಿ, ಸಹಬಾಳ್ವೆ, ಸಮಸಮಾಜದ ಸಾತ್ವಿಕ ಮತ್ತು ಸಾಮರಸ್ಯದ ದಿವ್ಯ ಸಂದೇಶಗಳು, ಆದರ್ಶಗಳು ಮಾನವ ಕುಲಕ್ಕೆ ನೀಡಿದ್ದಾರೆ. ಹಾಗಾಗಿ ಅವೆಲ್ಲವುಗಳು ಚಾಚು ತಪ್ಪದೆ ನಾವು ಪಾಲಿಸೋಣೆಂದು ಕರೆ ನೀಡಿದರು. ನಂತರ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಮೊದಲಿಗೆ ಪ್ರವಾದಿಯವರ ಜನ್ಮೋತ್ಸವದ ಶುಭಾಶಯ ಕೋರುತ್ತಾ ಇಸ್ಲಾಮ ಧರ್ಮದ 1,96,000 ಪೈಗಂಬರರು ಮತ್ತು ಇತರೆ ಧರ್ಮಗಳ ಅನೇಕ ಮಹಾತಪಸ್ವಿಗಳು, ಮಹಾಯೋಗಿಗಳು, ಮಾನವತಾವಾದಿಗಳು ಜನ್ಮತಾಳಿ ಮಾನವ ಕುಲಕ್ಕೆ ನೀಡಿದ ಸಂದೇಶ ಒಂದೇ ಎಂದರು. ನಂತರ ಶಿಸ್ತು, ಶಾಂತಿ, ಬದ್ಧತೆ ಹಾಗೂ ಪರಧರ್ಮ ಸಹಿಷ್ಣುನತೆಗೆ ಮತ್ತೊಂದು ಹೆಸರೇ ಇಸ್ಲಾಮ ಧರ್ಮವಾಗಿದೆ. ಹಾಗಾಗಿ ಯಾವುದೇ ಧರ್ಮದಲ್ಲಿ, ದೇಶದಲ್ಲಿ ನಾವು ಜನ್ಮ ತಾಳಲಿ, ಹೆತ್ತ ತಾಯಿ, ಹೊತ್ತ ನಾಡಿಗೆ ವಿಧೇಯರಾಗಿ ನಾವು ಭಾರತೀಯ ಪ್ರಜೆಗಳು ಎಂಬುದನ್ನು ಮರೆಯಬಾರದೆಂದು ಕಿವಿಮಾತು ಹೇಳಿದರು. ನಂತರ ಪ್ರವಾದಿಯವರ ಬೋಧನೆ, ಸಂದೇಶಗಳು ಜೀವನದುದ್ದಕ್ಕೂ ಪಾಲಿಸಿದರೆ ಮಾತ್ರ ಜಯಂತಿಗಳು ಸಾರ್ಥಕವಾಗುತ್ತವೆ ಎಂದರು. ನಂತರ ದೇಶಕ್ಕೆ ಬಾಪೂಜಿ ಮತ್ತು ದಿವಂಗತ ಪ್ರಧಾನಿ ಶಾಸ್ತ್ರಿಯವರ ಕೊಡುಗೆ ಸ್ಮರಿಸಿ ಅವರ ಹಾಕಿಕೊಟ್ಟ ಆದರ್ಶಗಳು ಮಾರ್ಗದರ್ಶನದಲ್ಲಿ ಸಾಗೋಣ ಕರೆ ನೀಡಿದರು. ನಂತರ ತಮ್ಮನ್ನು ಶಾಸಕರನ್ನಾಗಿ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಮುಸ್ಲಿಮ ಬಾಂಧವರು ಹೆಚ್ಚಿನ ಶ್ರಮ ವಹಿಸಿದ್ದಿರೆಂದು ಪ್ರಸ್ತಾಪಿಸಿ ಸಮಾಜ ಬಾಂಧವರಿಗೆ ಧನ್ಯವಾದಗಳು ಅರ್ಪಿಸಿದರು. ನಂತರ ಮೌಲಾನಾ ಸಖಾಫಿಯರು ಧಾರ್ಮಿಕ ಭಾಷಣ ನೆರವೇರಿಸಿದರೆ ಶ್ರೀಗಳು ಆಶೀರ್ವಚನ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮುಸ್ಲಿಮ ಯೂನಿಟ್ ಅಧ್ಯಕ್ಷರಾದ ಜಬ್ಬಾರ ಕಲಬುರ್ಗಿ, ಪರ್ವೇಜ್ ಖಾಜಿ, ಜಿಲ್ಲಾ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದ ಮಹಿಬೂಬ ಸಾಬಸರ ಕಾವಸ, ಅತಿಥಿಗಳಾಗಿ ಅಲ್ಲಾಬಕ್ಷಮ ಖಾನದಾರ, ನೌಕರರ ಸಂಘದ ಅಧ್ಯಕ್ಷರಾದ ನೂರ ಮಹಮ್ಮದ ದನ್ನೂರ, ವಿಜಯ ಮಹಾಂತೇಶ ಗದ್ದನಕೇರಿರು ವೇದಿಕೆ ಅಲಂಕರಿಸಿದ್ದರು. ಕಾರ್ಯಕ್ರಮದಲ್ಲಿ ಇಮ್ತಿಯಾಜ್ ಖತೀಬರು ನಿರೂಪಿಸಿದರೆ ಅಂಜುಮನ ಮತ್ತು ಸೀರತ ಕಮಿಟಿಯ ಪದಾಧಿಕಾರಿಗಳು, ಪಟ್ಟಣದ ಮುಸ್ಲಿಮ ಬಾಂಧವರು ಹಾಗೂ ಇತರೆ ಧರ್ಮದ ಮಹನೀಯರು ಉಪಸ್ಥಿತರಿದ್ದರು. लोकनायक न्यूज ब्यूरो रिपोर्ट हुनगुंदा। की जमीन पर गौसे आजम का नाम लिया जाता है और बुजुर्गों में आपको बताऊं, ये राजस्थान की धरती ऐसी है कि इसका आस्थाना, वो दरवाजा ऐसा दरवाजा है, वहां सिर्फ हम अकेले ही नहीं, हिंदुस्तान के अंदर रहने वाला हर इंसान के दरवाजे पर जाया करता है। हिंदुस्तान की धरती पर बसने वाला कोई भी बंदा हो, किसी भी सोसाइटी से ताल्लुक रखता हो, उनके दरवाजे पर जाया करता है। कहीं आज कोई इंग्लिश में कहता है, कोई अंग्रेजी में कहता है, तो कोई अरबिक में कहता है, तो कोई सिंधी में कहता है, तो कोई हिंदी में कहता है, बल्कि ये तो कोई उर्दू में कह देता है, गरीब नवाज तुम्हें तो सबको पालते हो, हमें भी पाल लेना। अमल कर लेते हैं। जब उनका कलमा पढ़ करके मुसलमान हो जाया करते हैं, तो आपको बताऊं, ये वही सख्त तरीन इंसान, ये वही पहाड़ का चट्टान इंसान जब अल्लाह के रसूल के हाथों पर हाथ दे देता है तो मोम से भी ज्यादा ठंडा हो जाता है, मोम से भी ज्यादा नर्म हो जाता है और ठंडे पानी से ज्यादा ठंडा हो जाता है। अब इसकी बातें कैसे होती है बुजुर्गों, जब इस बंदे की तारीफ को आप उठाएंगे ना तो यतीमों के सर पर हाथ रख दिया करता है, और जिसके घरों में तीन रोज तक 3 दिनों तक चूल्हा नहीं जलता है, उसके घर पर अपने हाथों से चूल्हा जलाया करता है। उनके घरों में जा करके अपने हाथों से चूल्हा जलाता है, उनके घर के बच्चों को खिलाया करता है। बुजुर्गों, क्या हो गया उमर को? अगर आप पूछे क्या हुआ उमर को, अपनी तारीख को क्यों बदल दिया, तो क्यों बताऊं, अल्लाह के रसूल सल्लल्लाहु अलैहि वसल्लम का रंग इसके अंदर आ गया। ये वही उमर है जिसने रसूलुल्लाह को, रसूल कायनात के हाथों को चूम करके
अपने आप को मोम बना दिया है, अपने आप को खो दिया है, अपनी सारी चीजों को खो करके इसके मुस्तफा के रंग में रंग गया है। नहीं करूंगा बोलते अल्लाह ने वादा लिया है, वादा के हुजूर सल्लल्लाहु अलैहि वसल्लम लेती है आपकी निस्बत, तीर जितने भी हम पे चलते हैं, ये करम है हुजूर का हम पर, आने टलते हैं। हमें क्या कोई गिराएगा, अब हमें क्या कोई गिराएगा, हर सहारा गले लगा, अब हमें क्या कोई गिराएगा, हर सहारा गले लगाएगा। ಜಾತಿಯನ್ನು ಪ್ರತಿನಿಧಿಸಿರಬಹುದು, ಆದರೆ ಎಲ್ಲ ಬಂದಂತವರು ಕೊಟ್ಟಿರುವಂತಹ ಸಂದೇಶವು ಒಂದೇ, ಮೊದಲು ಮಾನವನು ಮಾನವೀಯತೆಯಿಂದ ಜೀವನವನ್ನ ಮಾಡೋದನ್ನ ಕಲೀರಿ ಅಂತ ಹೇಳಿ ನಮಗೆ ಕಲಿಸಿಕೊಟ್ಟಂತವರು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾನವರು ಮನಸ್ಸುಳ್ಳವರು, ವಿವೇಚನೆ ಉಳ್ಳವರು, ನಾವು ಯಾವ ರೀತಿ ನಡಿಬೇಕು ಅನ್ನೋದನ್ನ, ಇವತ್ತು ದಿನನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ನಡೆದು ತೋರಿಸ್ಬೇಕು ಅನ್ನೋದಕ್ಕೆ ಇವತ್ತು ಹಜರತ್ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ವಿಶೇಷವಾದ ಇವತ್ತು ಮಾರ್ಗದರ್ಶನವನ್ನ ಈ ಮಾನವ ಕುಲಕ್ಕೆ ಇವತ್ತು ನೀಡಿದ್ದಾರೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಇವತ್ತು ನಾವು ದಿವ್ಯ ಪುರಾಣವನ್ನ ಪವಿತ್ರ ಗ್ರಂಥವಾಗಿ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ. ಆ ಗ್ರಂಥ ಬರೆದಿರುವಂತ ಒಂದೊಂದು ಪ್ರತಿಯೊಂದು ಶಬ್ದವನ್ನು ಕೂಡ ಬಹಳ ಗಂಭೀರವಾಗಿ ಮನದಾಳಕ್ಕೆ ನಾವು ತೆಗೆದುಕೊಳ್ತೀವಿ, ಅದನ್ನು ನಾವು ಆರಾಧಿಸ್ತೀವಿ. ಆ ಆಚಾರ ವಿಚಾರಗಳಿಂದ ಇವತ್ತು ಯಾವುದೇ ದೇಶ ಇರಲಿ, ಯಾವುದೇ ಇವತ್ತು ಪ್ರಾಂತ್ಯ ಇರಲಿ, ನಾವೆಲ್ಲರೂ ಮಾನವರಾಗಿ ಜೀವಿಸುವುದನ್ನು ಕಲ್ತಿದ್ದು ಕೂಡ ಈ ಒಂದು ದಿವ್ಯ ಪುರಾಣ ಮತ್ತು ಬೈಬಲ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲ ಧರ್ಮಗಳು ಕೊಟ್ಟಿರುವಂತ ಸಂದೇಶವೂ ಕೂಡ ಒಂದೇ. ಇವತ್ತು ಅದರಲ್ಲಿ ವಿಶೇಷವಾಗಿ ನಾವು ಈ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮ ಇಲ್ಲಿ ಜೀವಿಸ್ತೀರಿ, ಯಾವ ಭೂಮಿ ಮೇಲೆ ನೀವು ಜೀವನವನ್ನ ನಡೆಸ್ತೀರಿ, ಆ ಭೂಮಿಗೆ ಮೊದಲು ನೀನು ವಿಧೇಯನಾಗಿರು, ಪ್ರಾಮಾಣಿಕವಾಗಿರು ಅನ್ನೋ ಮಾತನ್ನ ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ನಮಗೆ ಹೇಳಿದ್ದನ್ನ ನಾವು ನೆನಪಿಸ್ಕೊಳ್ಬೇಕು. ಯಾವುದೇ ದೇಶದಲ್ಲಿರಲಿ, ಯಾವುದೇ ಊರಲ್ಲಿ ಇರಲಿ, ಯಾವುದೇ ಓಣಿಯಲ್ಲಿ ನೀವು ಹುಟ್ಟಿ, ಆ ಓಣಿಗೆ, ಆ ನಾಡಿಗೆ, ಆ ದೇಶಕ್ಕೆ ವಿಧೇಯನಾಗಿ ನೀವು ಪ್ರಾಮಾಣಿಕತೆ ನಿಷ್ಠೆಯಿಂದ ನೀವು ಅಲ್ಲೇ ಜೀವನವನ್ನ ಸಾಗಿಸಬೇಕು ಅನ್ನೋದನ್ನ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಹಲವಾರು ವಿಚಾರಗಳನ್ನ, ಯಾಕಂದ್ರೆ ಅವರು ನಾನು ಗ್ರಂಥದಲ್ಲಿ ಓದಿ ಅವರ ಜೀವನ ಉದ್ದಕ್ಕೂ ಇವತ್ತು ಯಾವುದೇ ಧಾರ್ಮಿಕ ಇವತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ. ಅವರು ಜೀವನ ಉದ್ದಕ್ಕೂ
ಏಕಾಂಗಿಯಾಗಿ ತಮ್ಮ ಜೀವನವನ್ನು ಸಾಗಿಸಿ ಅನೇಕ ಜ್ಞಾನವನ್ನ ಪ್ರಾಪ್ತಿ ಮಾಡಿ ಇವತ್ತು ಅವರು ಒಂದು ಸಂದರ್ಭದಲ್ಲಿ ನಾನು ಕುರಾನದಲ್ಲಿ ಓದ್ತಾ ಇದ್ದು ಅಂತ ಗೊತ್ತಾಯ್ತು. ಅವ್ರು ಏನ್ ಮಾಡ್ತಾ ಇದ್ರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರಂದ್ರೆ ಕುರಿ ಕಾಯ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಇವತ್ತು ಇಲ್ಲಿ ಉಲ್ಲೇಖವನ್ನು ನಾವು ಆ ಸಂದೇಶ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲು ಕೋರಕ್ಕೆ ಇಚ್ಛೆ ಪಡ್ತೇನೆ. ಪೈಗಂಬರ್ ಅವರು ಬಗ್ಗೆ ಚರಿತ್ರೆ ಬಗ್ಗೆ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಇವತ್ತು ಈ ಭೂಮಿಗೆ ಬಂದಾಗ ಇವತ್ತು ಅವರದೇ ಆದ ಒಂದು ಶೈಲಿಯನ್ನ ಮುಖಾಂತರ ಅವರ ಇತಿಹಾಸದ ಪುಟಗಳನ್ನು ನೋಡಿದ್ರೆ ಇವತ್ತು ಭೂಮಿಯನ್ನ ಈ ನಮ್ಮ ಧರ್ಮವನ್ನು ನಡೆಸಿದಂತ ಅನೇಕ ಪ್ರವಾದಿಗಳಲ್ಲಿ ಬಂದಿದ್ದಾರೆ. ನಮ್ಮ ಇತಿಹಾಸ ಹೇಳುವಾಗ 1,96,000 ಜನ ಈ ಭೂಮಿಗೆ ಇವತ್ತು ಪೈಗಂಬರವರು ಪ್ರವಾದಿಗಳು ಅನೇಕ ಮಹಾತಪಸ್ವಿಗಳು ಮಹಾಪುರುಷರು ಯುವ ಪುರುಷರು ಅನಿಸಿಕೊಂಡಂಥವರು ಮಹಾನ್ ಮಾನವವಾದಿಗಳು ಇವತ್ತು ಈ ಭೂಮಿ ಮೇಲೆ ಜನಿಸಿದ್ದಾರೆ. ಇವತ್ತು ಆ ಏನು ದಿವ್ಯವಾಣಿ ಆ ಅಲ್ಲಾಹನ ಒಂದು ದಿವ್ಯವಾಣಿ ಬಂದಾಗ ಅವರು 40 ವರ್ಷದ ನಂತರ ಇವತ್ತು ಈ ದೇಶದ ಮನುಕುಲವನ್ನ ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಇವತ್ತು ಮಾನವನಾಗಿ ನಡೆಯೋದಕ್ಕೆ ಒಂದು ಆದರ್ಶ ಜೀವಿಯಾಗಿ ಅವರ ಜೀವವನ್ನ ಇವತ್ತು ರೂಪಿಸಿಕೊಂಡು ನಡೆದರು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಸಂದೇಶವನ್ನು ತೆಗೆದುಕೊಂಡು ಪ್ರತಿಯೊಂದು ಹಂತದಲ್ಲಿ ಕೂಡ ಅವರ ಸಂದೇಶ ಯಾವ ರೀತಿ ನಾವು ಜೀವನವನ್ನು ಸಾಗಿಸಬೇಕು ಅನ್ನೋದಕ್ಕೆ ಪ್ರತಿಯೊಂದು ಹಂತದಲ್ಲಿ ಒಂದು ಸಂದೇಶವನ್ನ ಇವತ್ತು ನೀಡಿದ. ಅದಕ್ಕೆ ಇಸ್ಲಾಂ ಧರ್ಮ ಅಂದ್ರೆ ಇಸ್ಲಾಂ ಅಂದ್ರೆ ಇವತ್ತು ಶಿಸ್ತು ಬದ್ಧತೆ ಮತ್ತು ಬೇರೆ ಧರ್ಮಗಳನ್ನು ಯಾವುದೇ ಧರ್ಮ ಇರಲಿ ಬೇರೆ ಧರ್ಮಗಳನ್ನ ಸಹಿಸುವಂತ ಶಕ್ತಿ. ಇವತ್ತು ಪರಧರ್ಮವನ್ನ ಗೌರವಿಸುವುದು ನಮ್ಮ ಧರ್ಮವನ್ನ ಪ್ರೀತಿಸುವುದು ಕೂಡ ಕಲಿಸಿಕೊಟ್ಟಿದ್ದು ಯಾವುದಾದ್ರೂ ಒಂದು ಧರ್ಮ ಇದ್ರೆ ಅದು ಇಸ್ಲಾಂ ಧರ್ಮ ಅನ್ನೋ ಮಾತನ್ನು ಕೂಡ ನಾವು ಹೇಳ್ತೀವಿ. ಅವರು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಪ್ರತಿ ಹಂತದಲ್ಲಿ ನಾವು ಪ್ರಾರ್ಥನೆ ಹೆಂಗೆ ಮಾಡಬೇಕು, ಇವತ್ತು ಜೀವನ ಉದ್ದಕ್ಕೂ ನಾವು ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಮ್ಮ ನೆರೆಯವರ ಜೊತೆಗೆ ನಡ್ಕೋಬೇಕು, ಯಾವ ರೀತಿ ನಮ್ಮ ಮಕ್ಕಳ ಜೊತೆಗೆ ನಡ್ಕೋಬೇಕು, ಯಾವ ರೀತಿ ನಮ್ಮ ಧರ್ಮ ಪತ್ನಿಯ ಜೊತೆಗೆ ಮನೆಯಲ್ಲಿ ನಡ್ಕೋಬೇಕು ಅನ್ನೋದು ಪ್ರತಿಯೊಂದು ಹಂತದಲ್ಲಿ ಒಂದು ಸಂದೇಶವನ್ನು ನಮಗೆ ನೀಡಿದ. ಆ ಸಂದೇಶವನ್ನ ನಮ್ಮ ಜೀವನ ಉದ್ದಕ್ಕೂ ನಾವೆಲ್ಲ ಅರ್ಥೈಸ್ಕೊಂಡು ನಡೆದಾಗ ಇವತ್ತು ನಿಜವಾಗ್ಲೂ ನಾವು ಜಯಂತಿಯನ್ನ ಮಾಡೋದಕ್ಕೆ ಇವತ್ತು ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿಂದಲ್ಲ, ಏಕದ ದೇವ ಮನೋಭಾವನೆ ನಿಷ್ಠೆಯಿಂದ ಒಂದು ಧರ್ಮ ಇವತ್ತು ಪಾಲನೆ ಮಾಡ್ತಾ ಇದೆ ಅಂದ್ರೆ ಅದು ಇಸ್ಲಾಂ ಧರ್ಮ. ಅದು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿಗಳಾದಂತ ಪೈಗಂಬರ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅನ್ನೋ ಮಾತನ್ನು ನಾವು ಇವತ್ತು ಹೇಳಬೇಕಾಗುತ್ತೆ. ಹುರುಗುಂದ್ ನಗರದ ಅಂಜುಮನ್ ಸಂಸ್ಕೃತವನ್ನು ಮಾಡಿ ಜನರಿಗೆ ಮಾನವ ಕುಲಕ್ಕೆ ಇವತ್ತು ಈ ಒಂದು ಸಂದೇಶವನ್ನ ನೀಡಿ ಇವತ್ತು ತಾವೆಲ್ಲ ಈ ದೇಶದ ಏನು ಇವತ್ತು ಈ ಒಂದು ದೇಶದ ಪ್ರಜೆಗಳ ತಾವೆಲ್ಲ ಬಹಳ ಗಂಭೀರವಾಗಿ ಯಾವ ದೇಶ ಯಾವ ನೆಲದಲ್ಲಿ ಇರ್ತೀರಿ ಆ ದೇಶದ ಇವತ್ತು ಪ್ರಾಮಾಣಿಕತೆ ನಿಷ್ಠೆಯಿಂದ ಇರುವಂತ ಜನಾಂಗ ಕೂಡ ಅದು ಇಸ್ಲಾಂ ಧರ್ಮ, ಅದು ನಮ್ಮ ಮುಸ್ಲಿಂ ಧರ್ಮ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಈ ವೇದಿಕೆ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವ. ಯಾಕಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇದೇ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಸಂದರ್ಭದಲ್ಲಿ ಎದುರಿಸಿದ್ರು. ಒಂದೇ ಧರ್ಮ ಇರಲಿಲ್ಲ ನಮ್ಮ ದೇಶದಲ್ಲಿ. ಇವತ್ತು ಭಾರತ ದೇಶ ಅಂದ್ರೇನು? ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಕಟ್ಟಲಾದಂತಹ ದೇಶ. ಆದರೆ ಮಹಾತ್ಮ ಗಾಂಧೀಜಿಯವರು ಸಂಕಷ್ಟವನ್ನು ಎದುರಿಸಿ ಇವತ್ತು ಅವರು ಎಲ್ಲವನ್ನ ತ್ಯಾಗ ಮಾಡಿ ಈ ದೇಶಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿ ಈ ನಮಗೆ ನಿಮಗೆ ಈ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ಪುಣ್ಯಾತ್ಮರು ನಮ್ಮ ಮಹಾತ್ಮ ಗಾಂಧೀಜಿಯವರು.
ಅದರ ಜೊತೆಗೆ ಎರಡನೇ ಪ್ರಧಾನಿಗಳಾದಂಥ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜಯಂತ್ಯೋತ್ಸವ ಕೂಡ ಇವತ್ತು ನಾವು ಸಂಭ್ರಮದಿಂದ ಆಚರಿಸಿದ್ದೀವಿ. ಒಂದು ಕಡೆ ಇದು ರಾಷ್ಟ್ರಪಿತ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರು ಮತ್ತು ಈ ದೇಶಕ್ಕೆ ಒಬ್ಬ ರಾಜಕಾರಣಿ ಹೇಗಿರಬೇಕು, ಒಬ್ಬ ರಾಜಕಾರಣಿ ಹೇಗೆ ನಡೀಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರುವಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅನ್ನೋ ಮಾತನ್ನು ಕೂಡ ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಹೇಳ್ತಾರೆ ಒಂದು ಮಾತನ್ನ, ದಿವಸ ಆ ಬದಲಾವಣೆಯನ್ನ ತೆಗೆದುಕೊಂಡು ಆ ಬದಲಾವಣೆ ಅಂತೆ ನಾವು ನಡೆಯೋದನ್ನ ಕಲ್ತಾಗ ನಿಜವಾಗಿ ಮಾನವನಾಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ. ಎವ್ರಿ ಮೂಮೆಂಟ್ ದೇರ್ ಇಸ್ ಎ ಚೇಂಜ್. ಆ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾನವನಾಗಿ ಬದುಕೋದನ್ನ ನಾವು ಮೊದಲು ಕಾಣಬೇಕು. ಅದಕ್ಕೆ ಅನೇಕ ವಿಚಾರಗಳು ನನ್ನಲ್ಲಿ ಇದಾವೆ. ಯಾಕಂದ್ರೆ ನಾನು ಕೂಡ ಕೆಲವಷ್ಟು ಓದಿಕೊಂಡಿದ್ದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ. ಏನು ಅವರ ಸಂದೇಶಗಳನ್ನ ಪ್ರತಿಯೊಬ್ಬ ಮಾನವನು ಇವತ್ತು ಪಾಲನೆ ಮಾಡಬೇಕು. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಆದ್ರೆ ನಾವು ಭಾರತೀಯ ಪ್ರಜೆಗಳು ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರ್ದು ಅನ್ನೋ ಮಾತನ್ನ ಮತ್ತೊಂದು ಯಾವುದೇ ಕೋಮಕ್ಕಾಗಿ ಈ ರಾಷ್ಟ್ರವನ್ನ ಸೀಮಿತ ಮಾಡಿಲ್ಲ. ನಮ್ಮ ಪೂರ್ವಜರು ಸ್ವಾತಂತ್ರ್ಯದ ಹೋರಾಟದಲ್ಲಿರುವಂತಹ ಅನೇಕ ದಿಗ್ಗಜರು ಇವತ್ತು ಒಂದು ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಾದ್ರೆ, ಇನ್ನೊಂದು ಕಡೆ ಮೌಲಾನಾ ಅಬುಲ್ ಕೂಡ ಈ ದೇಶದ ಶಿಕ್ಷಣ ಸಚಿವರಾಗಿ ಇವತ್ತು ನಮಗೆ ಅನೇಕ ಸಂದೇಶವನ್ನು ಬಹಳಷ್ಟು ಜನ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ನಮ್ಮ ದಿಗ್ಗಜರನ್ನ ನಾವು ಸ್ಮರಿಸಿಕೊಂಡು ಇವತ್ತು ನಡೆಯುವಂಥವ್ರು ಆಗೋಣ. ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿಯಾಗಿ ನಾನು ಆಶೀರ್ವದಿಸಿ ಇವತ್ತು ನನಗೆ ಮತ್ತೊಮ್ಮೆ ತಮ್ಮ ಸೇವೆಗಾಗಿ ನನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ದಕ್ಕೆ ತಮ್ಮ ಎಲ್ಲ ಸಮಾಜದ ಎಲ್ಲ ಗುರುಗಳಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಇವತ್ತು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಬೇಕಾಗತ್ತೆ. ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ಬೋದು, ಆದರೆ ನಾನು ಒಬ್ಬ ಭಾರತೀಯ ಪ್ರಜೆನಾಗಿ ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಏನು ಇಸ್ಲಾಂ ಧರ್ಮ ಇವತ್ತು ಶಿಸ್ತಿಗೆ ಎರಡನೇ ಹೆಸರೇ ಇಸ್ಲಾಂ ಧರ್ಮ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರೋದಕ್ಕೆ ಅತ್ಯಂತ ಹೆಚ್ಚಿನ ಒಂದು ಶ್ರಮವನ್ನು ವಹಿಸಿ ಇವತ್ತು ಆಶೀರ್ವಾದವನ್ನು ನಾವು ಕೊಟ್ಟಿದ್ದೀವಿ. 135 ಏನು ಶಾಸಕರನ್ನ ಗೆಲ್ಲ ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಆಡಳಿತದಲ್ಲಿ ಯಾವುದೇ ಹಂತದ ಇವತ್ತು ಧರ್ಮದ ಕೋಲಾಹಲ ಆಗಲಿ, ಯಾವುದೇ ಒಂದು ಧರ್ಮದ ಏನು ಅನ್ಯಾಯ ನಡೆಯುವುದನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಆಗೋದಿಲ್ಲ. ಆ ಭರವಸೆಯನ್ನು ಕೊಡ್ತೀನಿ. ಮತ್ತು ಅದರ ಜೊತೆಗೆ ನಾನು ಹುರುಮದ ಮತಕ್ಷೇತ್ರದಲ್ಲಿ ಇವತ್ತು ಯಾವತ್ತು ತಮ್ಮ ಆಶೀರ್ವಾದದಿಂದ ನಮ್ಮ ತಂದೆಯವರ ಕಾಲದಿಂದ ಇವತ್ತೇನು ನಮ್ಮ ಮನೆತನಕ್ಕೆ ತಾವು ಆಶೀರ್ವಾದ ಕೊಟ್ಟಿದ್ದೀರಿ, ಅದಕ್ಕೆ ತಕ್ಕವಾಗಿ ತಮಗೆ ಹೂವನ್ನು ತರುವಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಇವತ್ತು ಖಂಡಿತವಾಗಿ ತಾವು ಕೊಟ್ಟಿರುವಂತಹ ಈ ಆಶೀರ್ವಾದದಿಂದ ನಾನು ಎಲ್ಲರ ಏಳಿಗೆಗೆ ನಾನು ಸ್ಮರಿಸ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕೂಡ ಇವತ್ತು ನಮ್ಮ ಧರ್ಮದೊಳಗ ನಮ್ಮ ಧರ್ಮ ಇಸ್ಲಾಂ ಧರ್ಮ ಆಗಿರ್ಬೋದು ಎಲ್ಲ ಹೇಳೋದೊಂದೇ ಏನು ಹೇಳ್ತಾರೆ ಅಂತಂದ್ರೆ ನಾವು ಎಲ್ಲೇ ಹೋದ್ರು ಸಹ ಕೊನೆಗೆ ಎಲ್ಲಿ ಹೋಗ್ತೀವಿ ಅಂದ್ರೆ ಮುಕ್ತಿಯ ಕಡೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕಂತಂದ್ರ ನಾವು ಈ ಜನ್ಮವನ್ನು ಹೆತ್ತೀವಿ ಅಂತಂದ್ರ ನಾವು ಜನ್ಮವನ್ನು ಪಡೆದೀವಿ ಅಂತಂದ್ರ ಕೊನೆಯದಾಗಿ ಹೋಗೋದೇ ನಾವೆಲ್ಲ ಹೋಗ್ತೀವಿ ಮುಕ್ತಿಯನ್ನು ಪಡೆಯೋಕ್ಕೋಸ್ಕರ ನಾವು ಈ ಜನ್ಮವನ್ನು ಎತ್ತಿರ್ತೀವಿ. ಅದಕ್ಕಾಗಿ ಒಂದ್ ಕಡೆ ಹೇಳ್ತಾರೆ, ನಾವು ಇವತ್ತೊಂದು ದಿನ ಈ ಒಂದು ಭಾವ್ಯಕತೆ ಕಾರ್ಯಕ್ರಮದೊಳಗೆ ಯಾಕೆ ಆಸೀನರಾಗಿವೆ ಅಂತಂದ್ರ, ಭಾವ್ಯಕತೆ ಅಂತಂದ್ರ ನಮ್ಮ ಭಾವನೆಗಳು ಐಕ್ಯವಾಗುವುದಕ್ಕೆ ಭಾವ್ಯಕೆ ಅಂತ ಕರಿತೀವಿ. ಅಂತಂದ್ರ ವಿಚಾರ ಮಾಡ್ಬೇಕು, ನಾವು ಯಾವುದೇ ರೀತಿ ಧರ್ಮವನ್ನು ಲೆಕ್ಕಿಸಬಾರ್ದು. ದೇವನೊಬ್ಬ ನಾಮ ಹಲವು ಅಂತಂದ ಎಲ್ಲಾ ಕಡೆ ನಾವು ಕೇಳ್ತೀವಿ. ಯಾಕಂತಂದ್ರ ನಮ್ಮ ಹಿಂದೂ ಧರ್ಮಕ್ಕೆ ಶಿವ ಇರ್ಬೋದು, ವಿಷ್ಣು ಇರ್ಬೋದು, ಇಸ್ಲಾಂ ಧರ್ಮಕ್ಕೆ ಅಲ್ಲಾ ಇರ್ಬೋದು, ಬೌದ್ಧ ಧರ್ಮಕ್ಕೆ ಬುದ್ಧ ಇರ್ಬೋದು, ಕ್ರೈಸ್ತ ಧರ್ಮಕ್ಕೆ ಜೀಸಸ್ ಇರ್ಬೋದು, ಸಹ ಎಲ್ಲಾ ಧರ್ಮಗಳು ಹೆಸರು ಇರ್ಬೋದು. ಆದ್ರ ದೇವನೊಬ್ಬನೇ ನಾಮ ಹಲವು. ಅಂದ್ರೆ ಅವರು ಹೇಳ್ತಕ್ಕಂಥ ಕೆಲಸ ಏನಂತಂದ್ರ ನಾವು ಎಲ್ಲೇ ಹೋದ್ರು ಹೋಗೋದು ಮುಕ್ತಿಯ ಕಡೆಗೆ ಅಂತಂದು ಅವರು ಸಹ ಹೇಳ್ತಾರೆ. ಗೊತ್ತಿರ್ಬೇಕಲ್ರಿ. ಹಾಗೂ ಮೊದಲು ಭಾರತೀಯ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಒಂದ್ ಕಡೆ ಅವರ ಪ್ರವಚನಗಳು ಹೇಳ್ತಾರ, ನಾವೆಲ್ಲ ಭಾರತೀಯರೆಂಬ ಹೆಮ್ಮೆ ಮಾರಲಿ, ನಮ್ಮ ಭೇದ ಭಾವ ಪ್ರಭು ದೂರವಾಗಲಿ ಅಂತ ಹೇಳ್ತಾರೆ. ಹಿಂಗೆ ಮುಂದೆ ಹೇಳ್ತಾ ಹೊರಟು ಹಲವು ಹೂಗಳುಂಟು, ಆ ಹೂವಂತೆ ನಮ್ಮ ದೇಶದಲ್ಲಿ ಮತಗಳು ಉಂಟು ಅಂತ ಹೇಳ್ತಾರೆ. ಆ ಮತಗಳು ಕೂಡಿದ್ರೆ ಏನಾಗುತ್ತೆ ಅಂತಂದ್ರೆ ನಾವೆಲ್ಲ ಭಾರತೀಯರಾಗಿ ಒಂದು ಹೆಮ್ಮೆಯನ್ನ ಪಡುವಂತ ವಿಷಯವನ್ನ ತಾವು ಇಬ್ರಾಹಿಂ ಸುತಾರ್ ಅವರು ಒಂದು ಪ್ರವಚನದಲ್ಲಿ ಅವರಿಗೆ ಧರ್ಮದ ಬಗ್ಗೆ ಅಭಿಮಾನ ಮೂಡಿಸುವಂತ ಕೆಲಸವನ್ನ ನಾವಿವತ್ತು ಎಲ್ಲರೂ ಸೇರಿ ಮಾಡ್ಬೇಕಾಗಿತ್ತು.
ಎಲ್ಲ ಊಟನ ನಂಬ್ಕೊಂತ ಹೋದ್ರ ನಮ್ಗೆ ಯಾವುದೇ ರೀತಿಯೊಳಗ ನಮ್ಮನ್ನ ಕಾಪಾಡುತ್ತಾ. ಅದಕ್ಕಾಗಿ ಹೇಳಾರ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಾರ. ರಕ್ಷಿತಃ ಅಂದ್ರ ಧರ್ಮವನ್ನು ನಾವು ನಮ್ಮನ್ನ ಧರ್ಮ ಯಾವಾಗ್ಲೂ ಸಹ ಕಾಪಾಡುತ್ತೆ. ಅದಕ್ಕಾಗಿ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನು ನಾವು ಕಾಪಾಡಿಸ್ಬೋದು ಅಂತ ಹೇಳಿ ನಾನು तशरीफ आवरी पर अल्लाह तबारक व तआला का शुक्र अदा करें कम है। हम अपनी ताकत और क़ुव्वत के हिसाब से जितनी भी कोशिशें कर सकते हैं, ये हमारी सारी कोशिशें हिसाब से हुआ करते हैं। हम खुशी मनाते हैं, हम अपनी बिसात, अपनी हैसियत, अपनी ताकत के हिसाब से मनाते हैं। आप खुशी मना रहे हैं, आपने जितना भी एहतमाम किया है ये अपनी ताकत और क़ुव्वत के एतबार से। हर इंसान खुशी उसी कदर करता है अल्लाह तबारक व तआला जितनी उसे हैसियत अता फरमाए। तबारक व तआला उसे ताकत और क़ुव्वत उसने अता की है, उसी के हिसाब से हर इंसान खुशी मनाता है। हर इंसान जो कुछ उसे नियामतें मिले, इंसान की जिंदगी में बहुत सारी नियामतें मिलती हैं, इंसान सारी नियामतों पर खुशी का इजहार करता है। कोई घर मिलने पर खुशी का इजहार करता है, कोई औलाद मिलने पर खुशी का इजहार करता है, कोई जिंदगी बनने पर खुशी का इजहार करता है, कोई किसी ओहदे के हासिल होने पर खुशी का इजहार करता है। गर्ज है कि इस दुनिया में इंसान, हर एक इंसान अपने अपने हिसाब से जरूर खुशी का इजहार करता है। जाहिर करना उसका हक हुआ करता है। अगर एक इंसान उसे मुलाजिमत मिल जाए, नौकरी मिल जाए तो इजहार करता है। इंसान अगर उसे औलाद मिल जाए खुशी का इजहार करता है। और हर एक की इजहार खुशी उसकी हैसियत के हिसाब से हुआ करती है। इंसान जो खुशी का इजहार करता है उसकी जितनी हैसियत है, अपनी हैसियत के हिसाब से अगर इंसान खुश होता है तो खाने अच्छे पकाता है, अगर इंसान खुशी का मौका होता है तो घर को सजाता है, अगर इंसान उसे खुशी और ज्यादा हासिल हो जाए अपनी उसी हिसाब से इंसान खुशी का इजहार करता है। ये हमारे और आपकी खुशी का अंदाजा है, ये हमारे और आपकी खुशी का तरीका है कि हमें जितनी ताकत और क़ुव्वत है हम उसी हिसाब से खुशी मनाते हैं। ये कदम उतने ही आगे बढ़ाया करता है। गर्ज है कि आप पूरे बहुत को जितनी ताकत करते हैं, हम सारे के सारे अपनी ताकत और क़ुव्वत के हिसाब से खुशी का इजहार करते हैं। हम तमाम के तमाम बंदे हैं, हम फकत इस तरह लाइटिंग के जरिए से खुशी का इजहार करते हैं। उस रब ने भी खुशी का इजहार किया है। चलो हुजूर के आने पर खुशी का इजहार करते हैं, अल्लाह ने भी खुशी का इजहार किया है। हम तमाम ने, दुनिया के लोगों ने जिन लाइटिंग को इजाद किया है, जिन लाइटों को बनाया है, उसके जरिए से हम तमाम खुशी का इजहार करते हैं। खालिक़े कायनात अल्लाह तबारक व तआला उसने भी हुजूर के पैदाइश पर खुशी का इजहार किया तो उसकी खुशी का अंदाज ही निराला। उसने सारे सितारों को जमीन से करीब कर दिया। अपने हद के हिसाब से करते हैं, हमारी हद हुआ करती है। हम बंदे हैं, हमारी खुशी की भी हद हुआ करती है। वो अल्लाह है, उसकी खुशी की कोई हद नहीं है। उसकी खुशी इतनी ही हद, बंदों की खुशी पर हद हो सकती है। बंदे खुशी मना कर हद में उनकी हद को हम नाप सकते हैं, लेकिन रब ने जो खुशी का इजहार किया उसे कोई नाप नहीं सकता। जो खुशी का इजहार किया उसे कोई नाप नहीं सकता। दोस्तों, अल्लाह तबारक व तआला के जैसा रब तबारक व तआला ने दुनिया में किसी को नहीं पैदा फरमाया। हुजूर के जैसी पैदाइश दुनिया में किसी की नहीं हुई। अल्लाह तबारक व तआला ने सबसे आला मखलूक में, अल्लाह तबारक व तआला ने सबसे बुलंद जैसी पैदाइश हुजूर की हुई, दुनिया में किसी की वैसी पैदाइश नहीं हुई। अल्लाह तबारक व तआला ने जिस अंदाज से हुजूर पाक सल्लल्लाहु अलैहि वसल्लम को पैदा फरमाया, दुनिया में किसी की वैसी पैदाइश नहीं हुई। दोस्तों और बुजुर्गों, अल्लाह के हबीब सल्लल्लाहु ताला अलैहि वसल्लम को अल्लाह तबारक व तआला ने करते हैं अपने हिसाब से, लेकिन अल्लाह तबारक व तआला ने कुछ नहीं सकते। हम तो नहीं सकते कि अल्लाह तबारक व तआला नहीं होती। अगर हमें खुशी, अगर कोई अच्छा मौका आ जाए तो हमारी खुशी की इंतहा नहीं होती। अल्लाह तबारक व तआला ने जिस हस्ती की खातिर कुल कायनात को पैदा फरमाया, जिस हस्ती की खातिर दोनों जहां को पैदा फरमाया,
जिस हस्ती की खातिर सातों आसमान को पैदा फरमाया, जिस हस्ती की खातिर सातों जमीन को पैदा फरमाया, जिनके सदके हम जमीन में चल रहे हैं, जिनके सदके हम आसमान तले रह रहे हैं, सारा वजूद जिस हस्ती के वास्ते अल्लाह तबारक व तआला ने सारों को वजूद बख्शा, अल्लाह तबारक व तआला उस हस्ती को जमीन पर भेज रहा है, उस हस्ती को बशरी लिबास में भेज रहा है। आज का दिन उस हस्ती को भेजने का दिन है, तो अल्लाह तबारक व तआला कितना खुश होगा, अल्लाह का अंदाजा नहीं लगा सकते। हम बंदे हैं, हम तबारक व तआला की उसकी खुशी, दोस्तों और बुजुर्गों, खुशी ही है, उसकी खुशी ही है कि आने से पहले ही हबीब की सारी निशानियां अल्लाह ने बता दी है। आने से पहले ही रब को भेजना कब था और अल्लाह ने आपका चर्चा कब फरमाया, रब को भेजना कब था? कमोबेश 1,24,000 या 1,80,000 अंबिया इकराम के बाद हुजूर को भेजना था, भेजना सबसे आखिर था, लेकिन चर्चा अल्लाह ने सबसे पहले फरमाया। हुजूर को अल्लाह तबारक व तआला ने बाद में भेजा बाद में गया, जमीन पर बाद में आए, मखलूक जमीन पर बाद में बसी, आसमान पहले। रब तबारक व तआला ने हुजूर के पैदा होने से पहले ही जन्नत के दरख्त, जन्नत में जितने दरख्त हैं हर हर पत्ते पर हुजूर के नाम को लिखा हुआ है। ये मोहब्बत नहीं तो और क्या है? हुजूर पैदा बाद में होने वाले हैं। हजरत आदम अलैहिस्सलाम जब पैदा होते हैं, आप देखते हैं कि अर्श के पायों पे लिखा होता है ये कौन है? अल्लाह पाक फरमाए कि ऐ आदम, ये आपकी औलाद में आखिरी नबी होंगे, ये आपकी औलाद में आखिरी नबी होंगे। हुजूर की पैदाइश बाद में और खुशियों का इजहार पहले। मखलूक देखो, हम और आप कितनी खुशी मनाते, थोड़ी खुशी मने तो थक जाते हैं, थोड़ी खुशी मने तो थक एक दिन, लेकिन रब तबारक व तआला की बारगाह में हर दिन हुजूर का चर्चा है। हर आन अल्लाह तबारक व तआला ने वैसे ही बनाए। जन्नत के महल्लात पर हुजूर का नाम लिखा हुआ है, हूरों की पुतलियों पर हुजूर का नाम लिखा हुआ है, क्योंकि अल्लाह तबारक व तआला ने अपने पैगंबर का नाम। देखते हैं कि आसमान में बादल कभी हुजूर के नाम की शक्ल में हुआ करता है। ये सादगी इंसान हाफिजों का अल्लामा हाफिजुल का फकर हजरत वाला जिंदाबाद जिंदाबाद। ಒಳಗೊಂಡು ಎಲ್ಲ ಅತಿಥಿಗಳನ್ನ ಮಾನ್ಯರಿಗೆ ತುಂಬು ಹೃದಯದ ಹೇಳ್ತಾ, ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತೀರತ್ ಕಮಿಟಿಯ ಸರ್ವ ಸದಸ್ಯರಿಂದ ಗೌರವ ಸನ್ಮಾನ.